ಮುಖ್ಯವಾಗಿ ಬೇಕು ಹಲ್ಲು. ಅದ್ರ ಜೊತೆಗೆ ನೀವು ಹಲ್ಲಿಲ್ಲ ಅಂದರೆ ಸ್ಪಷ್ಟವಾಗಿ ಮಾತಾಡಕ್ಕೆ ಬರಲ್ಲ. ಇನ್ನೊಂದು ಸಮಸ್ಯೆ ಆದರೆ ಹಲ್ಲು ಕಳ್ಕೊಂಡಿರ್ತಾರೆ. ಆಮೇಲೆ ಇನ್ನೂ ಕೆಲವೊಬ್ಬರಿಗೆ ಹೊಸಡಿನ ಚಿಕಿತ್ಸೆ ಅಂತ ಕರಿತೀವಿ. ಹೊಸದ ಊತ ಬಂದಿರ್ತದೆ, ಕೆಂಪಾಗಿರ್ತದೆ, ಬಾಯಲ್ಲಿ ದುರ್ವಾಸನೆ ಬರ್ತಿರ್ತದೆ, ಅಲ್ಲಿರುತ್ತೆ. ಒಂದು ಹೋದ್ರೆ ಏನಾಯಿತು, ಎರಡು ಹೋದ್ರೆ ಏನಾಯಿತು, ಒಂದೊಂದು ಗೊತ್ತಿಲ್ಲ ಕಳ್ಕೊಂಡ್ಬಿಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ, ಸೀನಿಯರ್ ಡೆಂಟಲ್ ಸರ್ಜನ್ ಹಾಗೂ ಇಂಪ್ಲಾಂಟಾಲಜಿಸ್ಟ್. ಸೊ ಇವತ್ತು ಈ ಮುಖಾಂತರ ನಾನು ಹಲ್ಲಿನ ಬಗ್ಗೆ, ಸೊ ಡೆಂಟಲ್ ಪ್ರಾಬ್ಲಮ್ಸ್ ಬಗ್ಗೆ, ಹಲ್ಲಿನಿಂದ ಆಗುವ ಉಪಯೋಗಗಳೇನು, ಅಲ್ಲಿಂದ ಏನೇನು ಪ್ರಾಬ್ಲಮ್ಸ್ ಆಗ್ತದೆ, ಅದಕ್ಕೆ ಏನೇನು ಪರಿಹಾರ, ಅಲ್ಲಿ ಯಾಕೆ ಬೇಕು ಅನ್ನೋದನ್ನು ಸ್ವಲ್ಪ ಹಂತವಾಗಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹಲ್ಲು ನಮ್ಮ ದೇಹದ ಭಾಳ ಮುಖ್ಯವಾದಂಥ ಅಂಗ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಲ್ಲನ್ನು ಭಾಳ ನೆಗ್ಲೆಕ್ಟ್ ಮಾಡ್ತಾರೆ. ಏನು ತಿಳ್ಕೊತಾರೆ ಅಂದರೆ ಇಷ್ಟೊಂದು ನಮಗೆ 32 ಹಲ್ಲಿರುತ್ತೆ, ಒಂದು ಹೋದ್ರೆ ಏನಾಯಿತು, ಎರಡು ಹೋದ್ರೆ ಏನಾಯಿತು, ಹಿಂಗೆ ಒಂದೊಂದೇ ಗೊತ್ತಿಲ್ಲ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲ ಹೋದ್ಮೇಲೆ ಹಲ್ಲಿಲ್ಲಪ್ಪ ಅಂತೇಳಿ. ಅಷ್ಟಲ್ಲಿ ಟೈಮ್ ಎಲ್ಲ ಮಿಕ್ಕೋಗಿರುತ್ತೆ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹಲ್ಲು ಯಾಕೆ ಇಂಪಾರ್ಟೆಂಟು, ಅದನ್ನು ಯಾಕೆ ಕಾಪಾಡ್ಕೋಬೇಕು, ಅದರಿಂದ ಉಪಯೋಗ ಏನು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಎಲ್ಲರೂ ಅಂದ್ಕೊಂಡಾಗ ಹಲ್ಲುಗಳು ಬರೀ ಊಟ ಮಾಡಲಿಕ್ಕೆ ಅಂತ ಅಂದ್ಕೊತಾರೆ. ಹಲ್ಲುಗಳು ಊಟ ಮಾಡ್ಲಿಕ್ಕೆ ಬೇಕೇ ಬೇಕು. ಊಟ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಹಲ್ಲುಗಳು ಇಲ್ಲ ಅಂದರೆ ನಿಮಗೆ ಚೆನ್ನಾಗಿ ಕಾಣಲ್ಲ. ಹಲ್ಲುಗಳು ನೋಡುವ ವಕ್ರವಾಗಿದ್ದರೆ, ಮುಂದೆ ಇದ್ದರೆ, ಗ್ಯಾಪ್ ಇದ್ದರೆ, ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ನಿಮ್ಗೆ ಚೆನ್ನಾಗಿ ಕಾಣಬೇಕಾದ್ರೆ ಮುಖ್ಯವಾಗಿ ಬೇಕು ಹಲ್ಲು. ಅದ್ರ ಜೊತೆಗೆ ನಿಮಗೆ ಹಲ್ಲಿಲ್ಲ ಅಂದರೆ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ. ಎಸ್ಪೆಷಲಿ ವಯಸ್ಸಾಗಿರುತ್ತೆ, ಅಷ್ಟು ಹಲ್ಲು ಕಳ್ಕೊಂಡಿರ್ತಾರೆ, ಅವ್ರು ಮಾತಾಡೋದು ಅರ್ಥನೇ ಆಗಲ್ಲ ವಯಸ್ಸಾದವ್ರಿಗೆ. ಅದಕ್ಕೆ ಹಲ್ಲಿಲ್ಲ ಅಂದರೆ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ. ಇನ್ನೂ ಒಂದು ಮುಖ್ಯವಾಗಂದರೆ ಹಲ್ಲು ಇಲ್ಲ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಈಗ ಹಲ್ಲುಗಳು ಸರಿ ಇರಲಿಲ್ಲ, ಅಕಸ್ಮಾತ್ ಮುರಿದೋಗಿತ್ತು, ಉಬ್ಬಲಿದ್ದೆ, ಅವ್ರು ನೋಡಿ ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ ಲೈಫಲ್ಲಿ. ಅವರು ಮಾನಸಿಕವಾಗಿ ಭಾಳ ವೀಕ್ ಆಗಿಬಿಡ್ತಾರೆ. ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕಾದ್ರೆ ಹಲ್ಲುಗಳು, ನಿಮ್ಗೆ ಸರಿಯಾದಂಥ ಹಲ್ಲುಗಳು ಭಾಳ ಮುಖ್ಯ. ಹಲ್ಲುಗಳಲ್ಲಿ ಮುಖ್ಯವಾಗಿ ಕಾಣುವಂಥ ಪ್ರಾಬ್ಲಮ್ಸ್ ಏನಪ್ಪ ಅಂದರೆ ಉಳುಕಾದಂಥ ಹಲ್ಲು, ಅದು ಒಂದು ಕ್ಯಾಟಗರಿ. ಸೆಕೆಂಡು ವಸಡು ರೋಗ ಅಂತ ಕರಿತೀವಿ. ಆಮೇಲೆ ಮೂರನೇದಾಗಿ ವಕ್ರದಂತ ಅಂತ ಕರಿತೀವಿ. ವಕ್ರದಂತ ಅಂದರೆ ಹಲ್ಲುಗಳು ಮಧ್ಯೆ ಗ್ಯಾಪ್ ಇರ್ಬೋದು, ಉಬ್ಬಲ್ಲಿರ್ಬೋದು, ಅಥವಾ ಒಂದರ ಮೇಲೆ ಒಂದು ಹಲ್ಲಿರ್ತದೆ, ಅದಕ್ಕೆ ವಕ್ರದಂತ ಅಂತ ಕರಿತೀವಿ. ಅದಕ್ಕೆ ವಕ್ರದಂತ ಚಿಕಿತ್ಸೆ ಅಂತ ಮಾಡಬೇಕಾಗ್ತದೆ. ಇನ್ನೂ ಒಂದು ಸಮಸ್ಯೆ ಆದರೆ ಹಲ್ಲುಗಳು ಕಳ್ಕೊಂಡಿರ್ತಾರೆ, ಅಂದರೆ ಒಂದಲ್ಲಿ ಹೋಗಿರುತ್ತೆ ಅಥವಾ ಕೆಲವೊಂದಲ್ಲಿ ಹೋಗಿರುತ್ತೆ, ಅಥವಾ ಎಲ್ಲ ಹಲ್ಲು ಕೀಸಿರ್ತಾರೆ, ಹಲ್ಲುಗಳು ಇರಲ್ಲ, ಊಟ ಮಾಡೋಕ್ಕೆ ಚೆನ್ನಾಗಿ ಬರ್ತಿರಲ್ಲ. ಸೊ ಅದು ಒಂದು ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ಸಪ್ರೇಟಾಗಿ. ಆಮೇಲೆ ಇನ್ನೂ ಕೆಲವೊಬ್ಬರಿಗೆ ವಸಡಿನ ಚಿಕಿತ್ಸೆ ಅಂತ ಕರಿತೀವಿ, ವಸಡು ರೋಗ ಅಂತ ಕರಿತೀವಿ. ವಸಡು ಊತ ಬಂದಿರ್ತದೆ, ಕೆಂಪಾಗಿರ್ತದೆ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ಬಾಯಲ್ಲಿ ದುರ್ವಾಸನೆ ಬರ್ತಿರ್ತದೆ, ಅದಕ್ಕೊಂದು ಬೇರೆ ಥರ ಟ್ರೀಟ್ಮೆಂಟ್ ಇರ್ತದೆ. ಸೊ ಇವನ್ನೆಲ್ಲ ನಾನು 1 by 1 ನಿಮಗೆ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಉಳುಕಾದಂಥ ಹಲ್ಲು. ಹಲ್ಲು ಉಳುಕು ಯಾಕಾಗುತ್ತೆ ಅಂದರೆ, ನೀವು ಸರಿಯಾಗಿ 2 ಹೊತ್ತು ಬ್ರಷ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಯಲ್ಲಿ ಲಕ್ಷಾನುಗಟ್ಟಲೆ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಯಾವತ್ತೂ ಇರುತ್ತೆ. ನೀವು ಸರಿಯಾಗಿ ಬ್ರಷ್ ಮಾಡಲಿಲ್ಲ ಅಂದರೆ ಮತ್ತೆ ಅವೆಲ್ಲ ಮತ್ತೆ ಬ್ಯಾಕ್ಟೀರಿಯಾ ಉಟ್ಕೊಂಡು ಹಲ್ಲುಗಳು ಡ್ಯಾಮೇಜ್ ಮಾಡುತ್ತೆ. ನೀವು ಬ್ರಷ್ ಆದ ತಕ್ಷಣ ವಿದಿನ್ 6 ಅವರ್ಸಲ್ಲಿ ಮತ್ತೆ ಹೊಸದಾಗಿ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಅಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಡೈಲಿ ಅಟ್ಲೀಸ್ಟ್ 2 ಟೈಮ್ ಬ್ರಷ್ ಮಾಡಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ, ಬಟ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾರು ಬ್ರಷ್ ಮಾಡಲ್ಲ, ಅಥವಾ ತುಂಬ ಜನ ಮಾಡಲ್ಲ. ಸೊ ರಾತ್ರಿ ಬ್ರಷ್ ಮಾಡೋದು ತುಂಬ ಇಂಪಾರ್ಟೆಂಟ್. ರಾತ್ರಿ ಊಟ ಮಾಡಿಬಿಟ್ಟು ನೀವು ಬ್ರಷ್ ಮಾಡಲಾರ್ದೆ ಹಾಗೆ ಮಲ್ಕೊಂಡ್ರೆ ಅಂದರೆ ಬಾಯಲ್ಲಿ ಇರುವಂಥ ಫುಡ್ ಅದರ 6 ಕಣ್ಗೂ ಇರ್ತದಲ್ಲ, ಅಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಜಾಸ್ತಿ ಆಗಿಬಿಟ್ಟು ನಿಮ್ಮ ಹಲ್ಲುಗಳು ಜಾಸ್ತಿ ಡ್ಯಾಮೇಜ್ ಆಗೋದು ರಾತ್ರಿ ಹೊತ್ತಲ್ಲೇ. ಅದಕ್ಕೆ ಬೆಳಗ್ಗೆ ನೀವು ಬ್ರಷ್ ಮಾಡಲಿಲ್ಲ ಪರವಾಗಿಲ್ಲ, ಕಂಪಲ್ಸರಿ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಬ್ರಷ್ ಮಾಡಬೇಕು. ಅಷ್ಟೇ ಅಲ್ಲ, ನೀವೇನು ಮಾಡಬೇಕು ಅಂದರೆ ಏನಾದ್ರು ಊಟ ಮಾಡಿದ ತಕ್ಷಣ, ಟೀ ಕಾಫಿ ಕುಡಿದ ತಕ್ಷಣ ಇಮಿಡಿಯೇಟ್ಲಿ ಬಾಯಿ ಮುಕ್ಕಳಿಸ್ಬೇಕು. ಸೊ ಇದನ್ನು ಮಾಡ್ತಾ ಇದ್ರೆ ನಿಮಗೆ ಜಾಸ್ತಿ ಉಳ್ಕಲಾಗಲ್ಲ. ಆಮೇಲೆ ಸೊ ಇನ್ನೊಂದು ಏನು ಕಾರಣಪ್ಪ ಅಂದರೆ ತುಂಬ ಸ್ವೀಟ್ಸ್ ತಿಂತಾರೆ, ಚಾಕ್ಲೇಟ್ಸ್ ತಿಂತಾರೆ, ಸ್ಟಿಕ್ಕಿ ಫುಡ್ ತಿಂತಾರೆ, ಅಂಥವ್ರಿಗೆ ಉಳುಕಾಗಂತೂ ಚಾನ್ಸಸ್ ಜಾಸ್ತಿ ಇರ್ತದೆ.
ಆಮೇಲೆ ಟೀ ಕಾಫಿ ಕುಡಿತಾರೆ ಹಗಲೆಲ್ಲ. ನೀವು ಹಗಲೆಲ್ಲ ಈ ಥರ ನೀವು ಟೀ ಕಾಫಿ ಕುಡಿಯೋದ್ರಿಂದ ಇವೆಲ್ಲ ಸ್ಟಿಕ್ಕಿ ಫುಡ್ಸ್ ಏನು ಊಟ ಮಾಡ್ತೀರಾ ಅಲ್ಲಿ ಬಾಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಯಾವಾಗಲೂ ಆಕ್ಟಿವ್ ಆಗಿರ್ತವೆ, ಯಾವಾಗಲೂ ನಿಮ್ಗೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ಆದಷ್ಟು ದಿನಕ್ಕೆ 3 ಅಥವಾ 4 ಟೈಮ್ ಅಷ್ಟೇ ನೀವು ಊಟ ಮಾಡಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇದ್ರ ಮಧ್ಯೆ ಏನಿರುತ್ತಲ್ಲ, ನೀವು ಟೀ ಕಾಫಿ ಸೇವನೆ ಮಾಡ್ತೀರಾ ಅರ್ಧ ಗಂಟೆಗೆ ಒಂದ್ಸಲಿ, 1 ಗಂಟೆಗೆ ಒಂದ್ಸಲಿ, ಅದೇನು ಮಾಡ್ತೀರ ಅದರಿಂದನೇ ಜಾಸ್ತಿ ನಿಮಗೆ ಉಳುಕಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆಮೇಲೆ ಇನ್ನೂ ಒಂದೇನಂದರೆ, ತುಂಬ ಜನ ಇತ್ತೀಚೆಗೆ ಬರೀ ಜಂಕ್ ಫುಡ್ಡು, ಇವೆಲ್ಲ ಪಿಜ್ಜಾ, ಬರ್ಗರು, ಇವೆಲ್ಲ ಪೇಸ್ಟ್ರೀಸು, ಚಾಕ್ಲೇಟ್ ಐಟಮ್ಸು, ಇಂಥದ್ರಿಂದನೂ ಜಾಸ್ತಿ ಹಲ್ಲುಗಳು ಉಳುಕಾಗ್ತಾ ಇದೆ. ಅದಕ್ಕೆ ಆದಷ್ಟು ಇದನ್ನು ಮಿನಿಮೈಸ್ ಮಾಡಿ. ಎಸ್ಪೆಷಲಿ ಮಕ್ಕಳಲ್ಲಿ ಏನು ಹೇಳ್ತೀನಿ ಅಂದರೆ, ನೀವು ಮಕ್ಳು ಇರ್ತೀರ, ನಿಮಗೆ ಚಾಕ್ಲೇಟ್ ಬೇಕೇ ಬೇಕನ್ಸುತ್ತೆ, ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಕಡಿಮೆ ತಿನ್ನಿ. ತಿಂದ ತಕ್ಷಣ ಇಮಿಡಿಯೇಟ್ಲಿ ಬಾಯಿ ಕ್ಲೀನಾಗಿ ಮುಕ್ಕಳಿಸಿ, ಸಾಧ್ಯವಾದರೆ ಬ್ರಷ್ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಹಲ್ಲುಗಳು ಡ್ಯಾಮೇಜ್ ಆಗೋದು, ಡಿಕೆ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಸ್ಟಾಪ್ ಆಗುತ್ತೆ. ಆಮೇಲೆ ನೀವು ಎಷ್ಟೇ ಚೆನ್ನಾಗಿ ನೀವು ಬ್ರಷ್ ಮಾಡಿದ್ರು ಸಹ ಅಲ್ಲಿನ ಮಧ್ಯಾಹ್ನ ಇರುತ್ತಲ್ಲ, ಕೊಳೆ ಹಾಗೆ ಕುಂತಿರ್ತದೆ. ಅದು ನೀವು ಅಟ್ಲೀಸ್ಟ್ 6 ಮಂತ್ಸ್ಗೆ ಒಂದ್ಸಲಿ ಅಥವಾ ವರ್ಷಕ್ಕೆ ಒಂದ್ಸಲಿ ಡೆಂಟಿಸ್ಟ್ ಹತ್ರ ಹೋಗ್ಲೇಬೇಕು. ಹೋಗ್ಬಿಟ್ಟು ಹಲ್ಲುಗಳು ಅವರು ಸ್ಕೇಲಿಂಗ್ ಅಂತ ಮಾಡ್ತಾರೆ. ಸ್ಕೇಲಿಂಗ್ ಅಂದರೆ ಅಲ್ಲಿ ಕ್ಲೀನ್ ಮಾಡ್ತಾರೆ, ಅಲ್ಟ್ರಾಸಾನಿಕ್ ಮಷೀನ್ ಕ್ಲೀನಿಂಗ್ ಮಾಡ್ತಾರೆ. ಅದು ಭಾಳ ಸಿಂಪಲ್ ಪ್ರೊಸೀಜರು. ಆಮೇಲೆ ತುಂಬ ಜನಕ್ಕೆ ಅನ್ಕೊಂತಾರೆ ಹಲ್ಲು ಕ್ಲೀನಿಂಗ್ ಮಾಡಿಸಿದ್ರೆ ಹಲ್ಲು ಲೂಸ್ ಆಗುತ್ತೆ. ಇದು ನಾವು ಮಿಸ್ಕನ್ಸೆಪ್ಷನ್ ಅಂತ ಕರಿತೀವಿ, ಅಥವಾ ಮೂಢನಂಬಿಕೆ ಅಂತ ಕರಿತೀವಿ. ಆದಷ್ಟು ಪ್ರತಿಯೊಬ್ಬರು ನಾವು ಡೆಂಟಿಸ್ಟ್ ಆದರೂ ಸಹ ಪ್ರತಿ ವರ್ಷಕ್ಕೆ ಒಂದ್ಸಲಿ ನಾವು ಕಂಪಲ್ಸರಿ ಕ್ಲೀನಿಂಗ್ ಮಾಡಿಸ್ಕೊತೀವಿ. ನೀವು ಎಷ್ಟೇ ಚೆನ್ನಾಗಿ ಬ್ರಷ್ ಮಾಡ್ತೀರ ಅಂದ್ರೂ ಅಲ್ಲಿನ ಮಧ್ಯ ಇರುವಂಥ ಕೊಳೆ ಕ್ಲೀನ್ ಆಗಲ್ಲ. ಸೊ ಕಂಪಲ್ಸರಿ 2 ಟೈಮ್ ಬ್ರಷ್ ಮಾಡಿ. ಅದ್ರ ಜೊತೆ ಫ್ಲಾಸ್ ಅಂತ ಬರುತ್ತೆ, ದಾರದ ಥರ. ಅಲ್ಲಿನ ಸಂಧಿಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಸಂಧಿಗಳಲ್ಲೂ ಉಳುಕಾಗಲ್ಲ. ಸೊ ಕಂಪಲ್ಸರಿ ನೀವು 2 ಟೈಮ್ ಬ್ರಷು, ಫ್ಲಾಸಿಂಗು, ವರ್ಷಕ್ಕೆ ಒಂದ್ಸಲಿ ಕ್ಲೀನಿಂಗು, ಪ್ರತಿ 6 ತಿಂಗಳು ಒಂದ್ಸಲಿ ಡೆಂಟಿಸ್ಟ್ ಹತ್ರ ಚೆಕಪ್ ಮಾಡಿಸ್ತಾ ಇದ್ರೆ ಅಲ್ಲಿನ ಪ್ರಾಬ್ಲಮ್ಸು ಜಾಸ್ತಿ ಆಗಿ ನಿಮಗೆ ಅಲ್ಲಿನ ಸಮಸ್ಯೆ ಜಾಸ್ತಿ ಇರಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಇನ್ನೊಂದು ಜನಕ್ಕೆ ಉಳುಕಲಾಗಿರುತ್ತಲ್ಲ ಗೊತ್ತಿರಲ್ಲ. ಸುಮಾರು ಜನ ಏನು ಅನ್ಕೊಂತಾರೆ ಅಂದರೆ, ನಾನು ಚೆನ್ನಾಗಿದ್ದೀನಿ ಅಂತ. ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಗೊತ್ತೂ ಆಗಲ್ಲ ಉಳುಕಲಾಗಿದೆ ಅಂತ. ಅದಕ್ಕೆ ಏನು ಮಾಡಬೇಕು ಅಂದರೆ, ದಂತ ವೈದ್ಯರಂತ ಹೋದಾಗ ಏನು ಮಾಡ್ತಾರೆ ಅಂದರೆ, ಅವ್ರು ಇನಿಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ, ಸ್ಮಾಲ್ ಕ್ಯಾವಿಟೀಸ್ ಇದ್ದರೆ ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಇನಿಷಿಯಲ್ ಸ್ಟೇಜಸಲ್ಲೇ ನಿಮಗೆ ಅವ್ರು ಚಿಕಿತ್ಸೆ ಕೊಡ್ತಾರೆ. ಸೊ ಅದಕ್ಕೆ ಪ್ರತಿ 6 ತಿಂಗಳಲ್ಲಿ ನೀವು ಚೆಕಪ್ ಮಾಡಿಸೋದ್ರಿಂದ ಇನಿಷಿಯಲ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ತುಂಬ ಜನ ಡೆಂಟಿಸ್ಟ್ ಹತ್ರ ಯಾವಾಗ ಹೋಗ್ತಾರೆ ಅಂದರೆ, ಹಲ್ಲುಗಳು ಫುಲ್ ಡೀಪಾಗಿ ಉಳುಕಾಗಿ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಅದು ಅನ್ಬೇರೇಬಲ್ ಪೇನ್, ಕಂಟ್ರೋಲ್ ಆಗಲ್ಲ. ಆ ಟೈಮಿಗೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಡೈರೆಕ್ಟ್ ಫಿಲ್ಅಪ್ ಮಾಡ್ಲಿಕ್ಕೆ ಬರಲ್ಲ. ನಾವೇನು ಮಾಡ್ತೀವಿ ಅಂದರೆ, ಅವಾಗ ರೂಟ್ ಕೆನಾಲ್ ಚಿಕಿತ್ಸೆ ಅಂತ ಮಾಡಬೇಕಾಗತ್ತೆ. ಅಲ್ಲಿ ಗಟ್ಟಿಯಾಗಿದ್ದು ಅದೇ ಅಲ್ಲನ್ನು ನಾವು ಉಳಿಸ್ಲಿಕ್ಕೆ ಮಾಡುವಂಥ ಟ್ರೀಟ್ಮೆಂಟು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ. ಅದು ಟ್ರೀಟ್ಮೆಂಟ್ ಮಾಡುವ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ, ಅದೇ ಅಲ್ಲನ್ನು ರಿಪೇರಿ ಮಾಡ್ತೀವಿ. ಪೇನ್ ಕಡಿಮೆ ಮಾಡಿಬಿಟ್ಟು ನಿಮಗೆ ಊಟ ಮಾಡೋಕ್ಕೆ ಬರೋ ಥರ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಕ್ಯಾಪ್ ಹಾಕಿ ಕೊಡ್ತೀವಿ. ಅದೇ ಅಲ್ಲಿ ಉಳಿಸ್ತೀವಿ. ಇದು ಮೀರಿ ಇನ್ನೂ ಲೇಟ್ ಮಾಡಿದ್ರಿ ಅಂದರೆ ಫುಲ್ ಅಲ್ಲಿ ಕೊಳತೋಗ್ಬಿಟ್ರೆ ಅವಾಗ ಏನೂ ಮಾಡೋಕ್ಕಾಗಲ್ಲ. ಅಲ್ಲನ್ನು ಕಿತ್ತಾಕ್ಬೇಕಾಗುತ್ತೆ. ಕಿತ್ತಾಕ್ಬಿಟ್ಟು ನಿಮಗೆ ಹೊಸ ಹಲ್ಲು ಕಟ್ಟಬೇಕಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.